ಮನೇಲಿ ಯಾವುದಾದ್ರೂ ಒಂದು ಚಟ್ನಿ ಪುಡಿ ರೆಡಿ ಇದೆ ಅಂದರೆ ಇಡ್ಲಿ, ದೋಸೆ, ಚಪಾತಿ ಹಾಗೆ ಸಾಂಬಾರು ಮಾಡ್ಕೊಳ್ಲಿಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೂ ಕೂಡ ಈ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಕೊಬ್ಬರಿ ಚಟ್ನಿ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಕೊಬ್ಬರಿ ಚಟ್ನಿ ಪುಡಿಗೆ ಮೇನ್ ಇಂಗ್ರೀಡಿಯೆಂಟೇ ಕೊಬ್ಬರಿ ಅಲ್ವಾ, ಹಾಗಾಗಿ ನಾನಿಲ್ಲಿ 1 ಬೌಲಷ್ಟು ಒಣಗಿರೋ ಅಂತಹ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು 2 ಎಸಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜೀರಿಗೆ ಹಾಕೋದ್ರಿಂದ ಚಟ್ನಿ ಪುಡಿ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು 3/4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಚಟ್ನಿ ಪುಡಿ ರುಚಿ ಚೆನ್ನಾಗಿರುತ್ತೆ. ಹಾಗೆಯೇ 1 ಗರಿಯಷ್ಟು ಕರಿಬೇವಿನ ಎಲೆ, 1 ಚಮಚದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ಇದು ಖಾರ ಕಡಿಮೆ ಅಲ್ವಾ, ಹಾಗಾಗಿ 1 ಚಮಚ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಟೇಸ್ಟ್ ಚೆಕ್ ಮಾಡ್ಕೊಂಡಾಗ ಗೊತ್ತಾಯಿತು ನನಗೆ ಉಪ್ಪನ್ನೇ ಹಾಕಿಲ್ಲ ಅಂತ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಪುಡಿಗೆ ಉಪ್ಪನ್ನು ಜಾಸ್ತಿ ಹಿಡಿಯಲ್ಲ, ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕಿಬಿಟ್ಟು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ತರತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬರೀ ಕೊಬ್ಬರಿನ ಬಳಸ್ಬಿಟ್ಟು ಮಾಡಿದ್ದೀನಲ್ವ, ಇದ್ರ ಜೊತೆಗೆ ಬೇಕಿದ್ದರೆ ಸ್ವಲ್ಪ ಹುರಿದಿರೋ ಅಂಥ ಶೇಂಗಾ ಅಥವಾ ಪುಟಾಣಿ ಇರುತ್ತಲ್ವ, ಅಂದರೆ ಕಡಲೆ, ಅದನ್ನು ಕೂಡ ಸೇರಿಸ್ಬಿಟ್ಟು ಕೂಡ ಈ ಚಟ್ನಿ ಪುಡಿ ಮಾಡ್ಕೋಬೋದು. ನಾನು ಚಟ್ನಿ ಪುಡಿನ ತುಂಬ ದಿನ ಸ್ಟೋರ್ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ಕರಿಬೇವನ್ನ ಹಸಿ ದಿನ ಬಳಸ್ಕೊಂಡಿದ್ದೀನಿ. ನೀವೇನಾದರೂ ಸ್ಟೋರ್ ಮಾಡ್ಕೊಳ್ಳೋ ಅಂಥವ್ರಾದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು 15 ದಿನ ತನಕ ಕೂಡ ಈ ಚಟ್ನಿ ಪುಡಿ ಸ್ಟೋರ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.